ನಮಸ್ಕಾರ ಆತ್ಮೀಯ ಮಿತ್ರರೇ. ಇಂದು ನಾವು ಶಾರೀರಿಕವಾಗಿ ಹೇಗೆ ಫಿಟ್ ಇರಬಹುದು ಈ ಯಂಗ್ ಏಜಲ್ಲಿ, ಆಫ್ಟರ್ 15 ನಂತರ ನಾವು ಹೇಗೆ ಫಿಟ್ ಇರಬೇಕು ಅಂತಕ್ಕಂಥದ್ದು ಒಂದು ದೃಷ್ಟಾಂತವನ್ನು. ಹೇಗೆ ಮೊದಲೆಲ್ಲ ಕುಸ್ತಿಗಳನ್ನು ಆಡ್ತಿದ್ರು, ಮೊದಲೆಲ್ಲ ಖೋ ಖೋ ಆಡ್ತಿದ್ರು, ವಾಲಿಬಾಲ್ ಆಡ್ತಿದ್ರು. ಇಂದಿನ ದಿನಮಾನಗಳಲ್ಲಿ ಎಲ್ಲವೂ ಕಡಿಮೆ ಆಗಿದೆ. ಈ ಕ್ರೀಡಾ ಹೊರಗಡೆ ಏನು ಆಡುವಂಥ ಕ್ರೀಡೆಗಳಿದೆ ಅದೆಲ್ಲ ಖೋ ಖೋನು ಕಡಿಮೆ ಆಗಿದೆ, ವಾಲಿಬಾಲ್ ಕಡಿಮೆ ಆಗಿದೆ. ಎಲ್ಲೋ ಒಂದು ಕಡೆ ಆಡಿಸ್ತಾರೆ, ಇಲ್ಲಂತಲ್ಲ, ಆಡಿಸ್ತಾರೆ, ಆದರೆ ಬಹಳಷ್ಟು ಕಡಿಮೆ. ನಾವು ಚಿಕ್ಕವರಿರುವಾಗ ಆಡುವುದಕ್ಕಿಂತ ಇವತ್ತಿನ ವಿದ್ಯಾರ್ಥಿಗಳು ಆಡುವ ಒಂದು ಆಟದ ಒಂದು ಮೈದಾನ ಏನಾಗಿದೆ, ಕೇವಲ 4 ಗೋಡೆಗಳ ಒಳಗೆ ಆಗಿದೆ. ಹಾಗಾಗಿ ಅಂಥ ಮಕ್ಕಳು, ಹಾಗೆ ಈ ನಮ್ಮ ವಯಸ್ಸಿನ ಇರತಕ್ಕಂಥ ಎಲ್ಲ ಯುವಕರು ಹೇಗೆ ದಷ್ಟಪುಷ್ಟರಾಗಿರ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಪುಷಪ್ಪನ್ನು, ಬೇರೆ ಬೇರೆ ಪ್ರಕಾರದ ಪುಷಪ್ಪನ್ನು ಹೇಳಿಕೊಂಡು ಇಚ್ಛಿಸ್ತಾ ಇದ್ದೇನೆ. ಬನ್ನಿ ಹೇಗೆ ಅಭ್ಯಾಸ ಮಾಡಬೇಕಂತಕ್ಕಂಥದ್ದು ತೋರಿಸ್ಕೊಡ್ತೀನಿ. ಹೀಗೆ ಮೊದಲು ಈ ರೀತಿ ಬರಬೇಕು. ನಾ ಇನ್ಹೇಲ್ 1 2 3 4 5. ಇದು ಒಂದಾಯಿತು. ಇನ್ನು ಎರಡನೇದು ಈಗ ಹೋಗಬೇಕು. ಹೇಗೆ ಹೋಗಿತ್ತು ಹಾಗೇ ಬರಬೇಕು. ಇದು ಎರಡಾಯ್ತಾ. ಇದು ಇನ್ನು ಮೂರನೇದು. ಇದಕ್ಕೆ ನಾವು ಹನುಮಾನ್ ದಂಡ ಅಂತ ಕರಿತೀವಿ. ನಿಮ್ಮ ರೈಟ್ ಲೆಗ್ ಫ್ರಂಟ್ ತಗೋಬೇಕು. 1 ಇದಾಯಿತು. ಇದಾದ ನಂತರ ನೆಕ್ಸ್ಟ್ ಇದಾದ ನಂತರ ಜಂಪ್. ಅಗೇನ್ ಬ್ಯಾಕ್. ಇದಾದ ನಂತರ ನಾವು ಚಕ್ರದಂಡ ಅಂತ ಕರಿತೀವಿ. ಚಕ್ರದಂಡ ಈ ರೀತಿ ಇನ್ಹೇಲ್ ಬ್ಯಾಕ್. ಇದನ್ನು ಎಷ್ಟು ಮುಂದಕ್ಕೆ ಮಾಡ್ತೀವೋ ಅಷ್ಟು ನೀಟಾಗಿ ಬರ್ತದೆ. ಈ ರೀತಿ ನಾವು ದಂಡಗಳ ಅಭ್ಯಾಸ ಮಾಡೋದರಿಂದ ನಮ್ಮ ಶಾರೀರಿಕವಾಗಿ ಬಹಳಷ್ಟು ದಷ್ಟಪುಷ್ಟ ಆಗ್ಬೋದು ಅಂತಕ್ಕಂಥ ಒಂದು ವಿಚಾರ. ತಾವೆಲ್ಲರೂ ಈ ರೀತಿ ದಿನಾಲೂ 10 ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮ ಶಾರೀರಿಕದ ಸಾಮರ್ಥ್ಯ 1 ತಿಂಗಳ ಒಳಗಡೆ ನಿಮಗೆ ಗೊತ್ತಾಗ್ತದೆ. ಇದರ ಜೊತೆಗೆ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಿ, ಬೇರೆ ಬೇರೆ ಆದಂಥ ರನ್ನಿಂಗ್ ಮಾಡಿ, ಈ ರೀತಿ ಮಾಡೋದನ್ನು ಶಾರೀರಿಕವಾಗಿ ಫಿಟ್ ಇರ್ತೀವಿ. ಅದರ ಜೊತೆಗೆ ಮೆಂಟಲಿ ಫಿಟ್ ಇರಬೇಕಾದ್ರೆ ಪ್ರಾಣಾಯಾಮಾದಿಗಳನ್ನು ಅಭ್ಯಾಸ ಮಾಡಿ, ಹೀಗೆ ನಿತ್ಯ ನಿರಂತರ ಯೋಗದ ಜೊತೆಗೆ ನಾವು ಒಂದಾಗೋಣ. ಯೋಗ ಅಂದರೆ ಕೂಡಿಸು, ಜೀವ ಮತ್ತು ಪರಮಾತ್ಮನನ್ನು ಕೂಡಿಸುವಂಥ ಸ್ಥಿತಿ. ಹಾಗಾಗಿ ಇದೊಂದು ಶರೀರ ಮಾಧ್ಯಮ. ನಮ್ಮ ಎಲ್ಲ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವು ಕೂಡ ಒಂದು ಮಾಧ್ಯಮ. ಇವೇ ನಾವು ಅಲ್ಲ ಅಂತಕ್ಕಂಥದ್ದು ಒಂದು ದೃಷ್ಟಾಂತ ತಿಳಿಸಬೇಕು. ಯೋಗ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮನನ್ನು ಕೂಡಿಸುವಂಥ ಒಂದು ವಿಧಿಗೆ ಯೋಗ ಅಂತ ಕರಿತೀವಿ. ಹಾಗಾಗಿ ಯೋಗಾಭ್ಯಾಸವನ್ನು ನಿಮ್ಮ ನಿತ್ಯ ನಿರಂತರ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಇತರರಿಗೆ ಅದನ್ನು ಬೋಧಿಸಿ ಅಂತಕ್ಕಂಥ ಒಂದು ದೃಷ್ಟಾಂತವನ್ನು ತಿಳಿಸ್ತಾ ತಮಗೆಲ್ಲ ಹರಿ ಓಂ ನಮಸ್ತೆ.